ನಮಸ್ಕಾರ ಎಲ್ಲರಿಗೂ. ಆ, ಈ ವಿಡಿಯೋಲಿ ನಾವು ಬಂದ್ಬಿಟ್ಟು ಖಾಲಿ ಲಿನಕ್ಸ್ನ ಹೇಗೆ ಡೌನ್ಲೋಡ್ ಮಾಡೋದು, ಲೇಟೆಸ್ಟ್ ವರ್ಷನ್ 2026 ವರ್ಷನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಿಮ್ಮ ಬ್ರೌಸರಲ್ಲಿ ಬಂದ್ಬಿಟ್ಟು ಖಾಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಗೆಟ್ ಖಾಲಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇದೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಓಕೆನಾ, ನಾವು ಬಂದ್ಬಿಟ್ಟು ಇನ್ಸ್ಟಾಲರ್ ಇಮೇಜ್ ಅಂತ ಇದೆಯಲ್ಲ, ಫಸ್ಟ್ ಅಂತೂ ರಿಕಮೆಂಡೆಡ್ ಟು ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ಇದರೊಳಗೆ ಎರಡು ಥರ ಬರುತ್ತೆ. ಇಲ್ಲಿ ನೀವು ಬ್ಯಾಕಲ್ಲಿ ಹೋದರೆ ಒಂದು ವರ್ಚುವಲ್ ಮಷೀನ್ಸ್ ಅಂತ ಇದೆ, ಇನ್ನೊಂದು ಇನ್ಸ್ಟಾಲರ್ ಇಮೇಜ್ ಅಂತ ಇದೆ. ಓಕೆನಾ, ಇದನ್ನು ಮಾಡ್ಕೋಬೋದು. ಇದನ್ನು ನಾನು ಪ್ರಿಫರ್ ಮಾಡೋದು ಬಂದ್ಬಿಟ್ಟು ಇದನ್ನೇ ಪ್ರಿಫರ್ ಮಾಡ್ತೀನಿ ಇದಕ್ಕಿಂತ. ಓಕೆನಾ, ಫಸ್ಟ್ ಅಂತೆ ಡೌನ್ಲೋಡ್ ಮಾಡಿ ನೀವು ಎಲ್ಲರೂ. ಇದು ಕ್ಲಿಕ್ ಮಾಡಿಬಿಟ್ಟು ನೀವು ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಬೇರೆ ಬೇರೆ ವರ್ಷನ್ ಬರುತ್ತೆ. ಒಂದು ಖಾಲಿ ಪರ್ಪಲ್ ಅಂತ ಬರುತ್ತೆ, ಇದು ಆ್ಯಕ್ಚುಲಿ ನನ್ನ ಹತ್ರ ಇದೆ. ಖಾಲಿ ಡೇಬಿಯನ್ ಅಂತ ಇಟ್ಕೊಂಡಿದ್ದೀನಿ ನಾನು. ಓಕೆನಾ, ಇದು ಒಂದು ಆಪ್ಷನ್ ಬರುತ್ತೆ. ಇದು ಬಿಟ್ಟರೆ ನಿಮಗೆ ಬೇಸಿಕ್ಕಾಗಿ ಓಕೆ ಇನ್ಸ್ಟಾಲರ್ ಒಳಗಡೆ ನಾರ್ಮಲಾಗಿ ಬೇಸಿಕ್ಕಾಗಿ 3 ವರ್ಷನ್ ಬರುತ್ತೆ. ವೀಕ್ಲಿ, ನೆಟ್ ಇನ್ಸ್ಟಾಲರು, ಇದು ಫೋನ್ಗಳಿಗೆ ಆಗ್ತಿರ್ ಗೊತ್ತಾ ನೆಟ್ ಇನ್ಸ್ಟಾಲರ್ ಅಂತ, ಅದು ಇದು ಆ್ಯಕ್ಚುಲಿ ರಿಕಮೆಂಡೆಡ್ ಎಲ್ಲೆಲ್ಲಿ ಬರುತ್ತಲ್ಲ ಅದನ್ನೇ ಇನ್ಸ್ಟಾಲ್ ಮಾಡಿ. ಓಕೆನಾ, ಬೆಸ್ಟ್ ಅಂದರೆ ಅದನ್ನೇ. 4.4 GB ಇದೆ. ಇದು ಇನ್ನೂ ಅನ್ಟೆಸ್ಟೆಡ್ ಇಮೇಜಸ್. ಓಕೆನಾ, ಇದು ಲೇಟೆಸ್ಟ್ ಅಪ್ಡೇಟ್, ವೀಕ್ಲಿ ಅಪ್ಡೇಟ್ಸ್ ಬರುತ್ತೆ ಇದು. ಓಕೆನಾ, ಟೆಸ್ಟ್ ಮಾಡಿರಲ್ಲ, ಇದು ಟೆಸ್ಟೆಡ್ ಇರುತ್ತೆ. ಕಂಪ್ಲೀಟ್ ಆಫ್ಲೈನ್ ಇನ್ಸ್ಟಾಲೇಷನ್, ಇದು ಕಸ್ಟಮೈಸೇಷನ್. ಆಮೇಲೆ ಎವ್ರಿಥಿಂಗ್ ಅಂತ ಇದೆ, ಇಮೇಜಸ್ ಆರ್ ಏರ್ ಗ್ಯಾಪ್ ನೆಟ್ವರ್ಕ್ಸ್, ಇದು ಬಿಡಿ, ಇದನ್ನು ಡೌನ್ಲೋಡ್ ಮಾಡಿ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ, ನಿಮ್ಮದು ಆಟೋಮೆಟಿಕಲಿ ಡೌನ್ಲೋಡ್ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ, ಸೊ ಡೌನ್ಲೋಡ್ ಆಗೋದು ಪ್ರೊಸೆಸ್ ಬಂದ್ಬಿಟ್ಟು ನಿಮ್ಮದು ವೈಫೈ ನೆಟ್ವರ್ಕ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸಿಕಲಿ ಈಗ 4.5 GB ಬಂದ್ಬಿಟ್ಟು ನಂದು ಬೇಗನೆ 1-2 ನಿಮಿಷದಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನೋಡಿ. ಓಕೆನಾ, ನಿಮ್ಮದು ನೆಟ್ವರ್ಕ್ ಹೇಗೆ ಸ್ಪೀಡ್ ಇರುತ್ತೆ ಅದ್ರ ಮೇಲೆ ನಿಮ್ಮದು ಡೌನ್ಲೋಡು ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನಂದು ಇಂಟರ್ನೆಟ್ ಸ್ಪೀಡ್ ಬಂದ್ಬಿಟ್ರೆ ಓಕೆ 120-30 Mbps ಇದೆ. ಓಕೆನಾ, ನಿಮ್ಮದು ಸ್ಪೀಡ್ ಹೆಂಗಿರುತ್ತೆ ಅದ್ರ ಮೇಲ್ಗಡೆ ಏನಾಗುತ್ತೆ, ನಿಮ್ಮದು ಡೌನ್ಲೋಡಿಂದ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಡೌನ್ಲೋಡ್ ಆಗಲಿ, ನಾನು ನಿಮಗೆ ಸ್ಕ್ರಾಲ್ ಮಾಡಿ ನಿಮಗೆ ಬೇರೆ ತೋರಿಸ್ತೀನಿ ಆಪ್ಷನ್ಸ್. ಇದು ಬಂದ್ಬಿಟ್ಟು ಲೈಕ್ ಇದು ನಾರ್ಮಲ್ ಯೂಸರ್ಸಿಗೆ. ಓಕೆನಾ, ಇಲ್ಲಿ ಕೊಟ್ಟಿದ್ದೆ. ಓಕೆ, ಇದು ಎವ್ರಿ ಯೂಸರ್ಸಿಗೆ ಯಾರಾದರೂ ಯೂಸ್ ಮಾಡ್ಬೋದು. ಓಕೆನಾ, ಇದು ಸ್ಪೆಷಲಿ ಸೆಕ್ಯೂರಿಟಿ ಪರ್ಪಸ್ಸಿಗೆ ಮಾಡಿರ್ತಾರೆ. ಫೀಲಿಂಗ್ ರೆಡ್ ಅಂತ, ರೆಡ್ ಅಂದರೆ ರೆಡ್ ಟೀಮು, ಬ್ಲೂ ಅಂದರೆ ಬ್ಲೂ ಟೀಮು, ಖಾಲಿ ಪರ್ಪಲ್ ಅಂದರೆ ಬೋತ್ ರೆಡ್ ಮತ್ತು ಬ್ಲೂ ಮಿಕ್ಸ್. ಅದಕ್ಕೆ ಇದು ಎರಡಕ್ಕೂ ಬೋತ್ ಪೆನಿಟ್ರೇಷನ್ ಆ್ಯಂಡ್ ಡಿಫೆನ್ಸ್ ಎರಡಕ್ಕೂ ಮಾಡಿರೋದು ಖಾಲಿ ಪರ್ಪಲ್ ಅಂತ ನೋಡಿ. ಎಂಟರ್ಪ್ರೈಸಸ್ ಅಂದರೆ ಕಂಪ್ನಿಗೆ. ಓಕೆನಾ, ಗ್ರೇಟ್ ಸೆಕ್ಯೂರಿಟಿ. ಇದು ಎಲ್ಲ ಬಿಲ್ಡ್ ಫಾರ್ ಅ ವರ್ಚುವಲ್ ಮಷಿನ್. ಡೈರೆಕ್ಟಾಗಿ ಇವು ಡೌನ್ಲೋಡ್ ಮಾಡ್ಕೊಂಡು ವರ್ಚುವಲ್ ಮಷಿನ್ ಒಳಗೆ ಹಾಕೊಂಡ್ಬಿಟ್ರೆ ಆಯಿತು. VMware ಅವರಿಗೆ ಇದು ವರ್ಚುವಲ್ ಬಾಕ್ಸ್ ಅವರಿಗೆ ಇದು ಹೈಪರ್ ವರ್ಷನ್, ಡೈರೆಕ್ಟ್ ವಿಂಡೋಸಲ್ಲಿ ರನ್ ಮಾಡ್ತಾರೆ. ಇದು ಕ್ವೆಮು ಅಂತ ಇದು ಎಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ಇನ್ನು ರಾಸ್ಬೆರಿ ಪೈಯಲ್ಲಿ ಯೂಸ್ ಮಾಡ್ತಾರಲ್ಲ ಅದಕ್ಕೆ. ರಾಸ್ಬೆರಿ ಪೈ ಸಿಗಿದು ಫೋನಿಗೆ ಒಂದು ಫೋನಿಂದ ಇಲ್ಲಿದೆ ಸೆಕ್ಷನ್ 10 Pro. ನೀವು ಓಪೋ ಓಕೆ ಓಪೋ A37 ಫೋನಿಗೆ ಸಪೋರ್ಟ್ ಆಗುತ್ತೆ ಇದು. ಯಾರ್ಯಾರ ಹತ್ರ ಓಪೋ A37 ಫೋನ್ ಇದೆ ಅವ್ರು ಖಾಲಿ ಲಿನಕ್ಸ್ನ ಯೂಸ್ ಮಾಡ್ಬೋದು. 2016 ಪರ್ಟಿಕ್ಯುಲರ್ ಇದೇ OS ಇರಬೇಕು. ಈ ಫೋನ್ ನಿಮಗೆಲ್ಲ ಸೆಕೆಂಡ್ ಹ್ಯಾಂಡ್ ಸಿಕ್ಕರೆ ತಗೊಂಡು ಇಟ್ಕೊಂಡಿರಿ. ಶಿಯೋಮಿ ನೋಡಿ ಇಷ್ಟಕ್ಕೊಂದು ಫೋನ್ ಇದೆ, ಸೆಕೆಂಡ್ ಹ್ಯಾಂಡ್ ಯಾವ್ದಾರ ಫೋನ್ ತಗೋಬೋದು. ರೆಡ್ಮಿದು ಇಷ್ಟಿದೆ, ಗೂಗಲ್ಲು, ಮೋಟರೋಲಾ, ನೋಕಿಯಾ, ಹವಾಯಿ, ಓಕೆ ಜೆಮಿನಿಯವರು ಫೋನ್ ಬಿಟ್ಟಿದ್ದಾರೆ. ಒನ್ ಪ್ಲಸ್ ಅವ್ರದ್ದು ಇಷ್ಟು ಫೋನ್ ಇದ್ದಾವೆ. ಓಕೆ, ಡೌನ್ಲೋಡ್ ಆಗಿದೆ ಅನ್ಕೊತೀನಿ. ಆಗಿದೆ. ಇವಾಗ ನಾನು ಟರ್ಮಿನಲ್ ಓಪನ್ ಮಾಡ್ತೀನಿ.
ಸೊ ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಇಲ್ಲಿ ಖಾಲಿ 2026.2 ಅಂತ ಇದೆ ನೋಡಿ. ಇನ್ಸ್ಟಾಲ್. ಈಗ ವಿ ಎಮ್ ವೇರ್ ಓಪನ್ ಮಾಡೋಣ. ವಿ ಎಮ್ ವೇರ್ ಓಪನ್ ಮಾಡಿದ್ಮೇಲೆ ಕ್ರಿಯೇಟ್ ಅ ನ್ಯೂ ವರ್ಚುವಲ್ ಮಷೀನ್ ಅಂತ ಕ್ಲಿಕ್ ಮಾಡಿ. ಓಕೆನಾ, ಕಾಣ್ತಾ ಇದೆಲ್ಲ. ಇಲ್ಲಿ ಟಿಪಿಕಲಿ ಅಂತ ಇದೆ, ಇದನ್ನೇ ರಿಕಮೆಂಡೆಡ್, ನೆಕ್ಸ್ಟ್ ಕೊಡಿ. ಇಲ್ಲಿ ಐ ವಿಲ್ ಇನ್ಸ್ಟಾಲ್ ದ ಆಪರೇಟಿಂಗ್ ಸಿಸ್ಟಮ್ ಲೇಟರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಬೋದು. ಐ ವಿಲ್ ಇನ್ಸ್ಟಾಲ್ ದ ಆಪರೇಟಿಂಗ್ ಸಿಸ್ಟಮ್ ಲೇಟರ್ ಅಂತ ಇದ್ದಾರೆ, ಇದನ್ನು ಕ್ಲಿಕ್ ಮಾಡಿ. ಲಿನಕ್ಸ್ ಒಳಗೆ ಡೆಬಿಯನ್ ಇದೆಯಲ್ಲ, ಡೆಬಿಯನ್ ಇದ್ರೆ ಚೆನ್ನಾಗಿ. ಡೆಬಿಯನ್ ಒಳಗೆ ಲೇಟೆಸ್ಟ್ ವರ್ಷನ್ ಇದ್ದರೆ 12.64, ಇದನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಕೊಡಿ. ವರ್ಚುವಲ್ ಮಷಿನ್ ನೇಮ್ ಏನು ಬೇಕು ಅಂತ ಲೊಕೇಶನ್ ಇದು ಕೇಳ್ತಾ ಇದೆ, ಲೊಕೇಶನ್ ಇದು ಬೇಡ ನನಗೆ. ಸೊ ಲೊಕೇಶನ್ ಬಂದ್ಬಿಟ್ಟು ಓಕೆ ಪಿ ಸಿ ಡೌನ್ಲೋಡಲ್ಲಿ ಮಾಡಿದ್ದೆ ನಾನು. ಜಿ ಒಳಗಡೆ ಒಂದು ಫೋಲ್ಡರ್ ಮಾಡ್ತೀನಿ, ಖಾಲಿ 26 ಅಂತ. ಓಕೆ, ಖಾಲಿ 26 ಅಂತ ಮಾಡಿದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡಿ ಇದರೊಳಗಡೆ ಇನ್ಸ್ಟಾಲ್ ಮಾಡ್ತಾ ಹೋಗ್ತೀನಿ. ಖಾಲಿ 26 ಅಂತ ಮಾಡಿ. ಮಿನಿಮಮ್ 20 GB ಕೇಳ್ತಾ ಇದೆ, ನಾನು ಅರೌಂಡ್ 45 GB ಕೊಡ್ತೀನಿ. ಓಕೆ, ಫಾರ್ ಡೆಬಿಯನ್ 20 ಅಂದರೆ 50 GB ಕೊಡ್ತೀನಿ. ಓಕೆನಾ, 50 GB ಕೊಟ್ಟೆ. ಇದು ಎಲ್ಲ ಕರೆಕ್ಟ್ ಇದೆ, ನೆಕ್ಸ್ಟ್ ಅಂತ ಕೊಡಿ. ಸೊ ಕಸ್ಟಮೈಸ್ ಹಾರ್ಡ್ವೇರ್ ಅಂತ ಕೊಟ್ಬಿಟ್ಟು ಇಲ್ಲಿ ರ್ಯಾಮ್ ಒಂದು 8 GB ರ್ಯಾಮ್ ಇದ್ದರೆ ಲೈಕ್ ಅರೌಂಡ್ 3 to 4 GB ಕೊಡಿ. ನನ್ನ 32 GB ಇದೆ, ಸೊ ನಾನು ಲೈಕ್ 7 to 8 GB ಕೊಡ್ತೀನಿ. ಓಕೆನಾ, 6 to 7, ಓಕೆ 8 GB ಕೊಟ್ಟಿದ್ದೀನಿ ನಾನು. ಆಮೇಲೆ ಮೆಮೊರಿ ಪ್ರೊಸೆಸರ್ ಇಷ್ಟೇ ಇರಲಿ, ಇದನ್ನೇನು ಚೇಂಜ್ ಮಾಡಬೇಡಿ. ಓಕೆ, ಯೂಸ್ ISO ಇಮೇಜ್ ಅಂತ ಇದಲ್ಲ, ಇಲ್ಲಿ ಬಂದು ನೀವು ಬ್ರೌಸ್ ಅಂತ ಕೊಡಿ. ಬ್ಯಾಕ್ ಬಂದು ಅಲ್ಲೇನು ಪರ್ಟಿಕ್ಯುಲರ್ ISO ಫೈಲ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. 2026 ನಿಮ್ಮ ಡೌನ್ಲೋಡ್ ಫೋಲ್ಡರಲ್ಲಿ ಸಿಕ್ಕಿರುತ್ತದು, ನಾನು ಬೇರೆ ಫೋಲ್ಡರಿಗೆ ಹಾಕಿದ್ದೆ. ಓಕೆನಾ, ನೆಕ್ಸ್ಟು ನ್ಯಾಟ್ ಇದೆಲ್ಲ ಏನು ಚೇಂಜಸ್ ಮಾಡಬೇಡಿ, ಆ್ಯಸ್ ಇಟ್ ಈಸ್ ಹೇಗಿದೆಯಲ್ಲ ಹಾಗೆ ಬಿಡಿ. ಎಲ್ಲ ಆದಮೇಲೆ ಇಷ್ಟು ಕ್ಲೋಸ್ ಮಾಡಿದ್ದೇನೆ, ಎಲ್ಲ ಇದು ಸೆಟ್ ಆಗಿರುತ್ತೆ, ನಿಮ್ಗೆ ಕಾಣುತ್ತಿಲ್ಲಿ. ನೆಕ್ಸ್ಟ್ ಫಿನಿಶ್ ಅಂತ ಕೊಡಿ. ಒನ್ಸ್ ಫಿನಿಶ್ ಆದಮೇಲೆ ನಿಮಗೆ ಇಲ್ಲಿ ಕಾಣುತ್ತೆ. ಓಕೆನಾ, ಏನೇನು ಸ್ಪೆಸಿಫಿಕೇಶನ್ಸ್ ಇಲ್ಲಿದೆ ಅಂತಲ್ಲಿ ಕಾಣುತ್ತೆ. ಇಲ್ಲ ನನಗೆ ಏನೋ ಚೇಂಜಸ್ ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ವರ್ಚುವಲ್ ಮಷಿನ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿದ್ಮೇಲೆ ಇದೇ ಥರ ಓಪನ್ ಆಗುತ್ತೆ, ನಿಮಗೆ ಇಲ್ಲಿ ಚೇಂಜಸ್ ಮಾಡ್ಬೋದು. ಆಮೇಲೆ ಮತ್ತೆ ಓಕೆ ಕೊಡಿ. ಪವರ್ ಆನ್ ದಿಸ್ ವರ್ಚುವಲ್ ಮಷಿನ್ ಅಂತ ಇದೆಯಲ್ಲ, ಜಸ್ಟ್ ಕ್ಲಿಕ್ ಮಾಡಿ. ಇದು ಸೈಡ್ ಇರೋದು ಹೋಗ್ಬೇಕು ಅಂದರೆ ಇಲ್ಲಿ ಈ ಬಟನ್ನ ಕ್ಲಿಕ್ ಮಾಡಿದರೆ ಸೈಡ್ ಇರೋದು ಕ್ಲೋಸ್ ಆಗುತ್ತೆ. ಸೊ ಒಂದು ಬೀಪ್ ಆಯಿತು. ನೀವು ಬಂದ್ಬಿಟ್ಟು ಕ್ಲಿಕ್ ಮಾಡಿದರೆ ಮೌಸ್ ಒಳಗೆ ಕೀಬೋರ್ಡ್ ಒಳಗೆ ಆ್ಯರೋ ಕೀಸ್ ಇರುತ್ತಲ್ಲ ಅದರಿಂದ ಯೂಸ್ ಮಾಡಬೇಕಾಗುತ್ತಾ. ಗ್ರಾಫಿಕಲ್ ಇನ್ಸ್ಟಾಲ್ ಅಂತ ಇದೆ, ಫಸ್ಟ್ ಒಂದು ಎಂಟರ್ ಮಾಡಿ. ಇಲ್ಲಿ ಇಂಗ್ಲೀಷ್ ಬೇಕಾಗಿರೋ ನಿಮಗೆ. ಈಗ ಮೌಸ್ ನಾವು ಯೂಸ್ ಮಾಡ್ಬೋದು. ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನಮ್ಮದು ಇಂಡಿಯಾ ಅಲ್ವಾ, ಇಂಡಿಯಾ ಸೆಲೆಕ್ಟ್ ಮಾಡಿ ಕಂಟಿನ್ಯೂ. ಇವಾಗ ಇದರೊಳಗಡೆ ಕಾನ್ಫಿಗರ್ ಕೀಬೋರ್ಡ್ ಅಂತ ಇದೆ, ಅಮೇರಿಕನ್ ಇಂಗ್ಲೀಷ್ ಅಂತ ಇದೆ, ಮೇ ಬಿ ಇಂಡಿಯನ್ ಇಂಗ್ಲೀಷ್ ಇರ್ಬೋದು ಇಲ್ಲಿ. ಇಲ್ಲ ಅನಿಸುತ್ತೆ, ಅಮೇರಿಕನ್ ಇಂಗ್ಲೀಷಿಗೆ ಆ್ಯಸ್ ಇಟ್ ಈಸ್ ಬಿಡೋಣ. ಕಂಟಿನ್ಯೂ ಕೊಡಿ. ಡಿಟೆಕ್ಟಿಂಗ್ ಹಾರ್ಡ್ವೇರ್ ಟು ಫೈಲ್ಸ್, ಹಾರ್ಡ್ವೇರ್ ಎಲ್ಲ ಚೆಕ್ ಮಾಡುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಏನಾರ ನೆಕ್ಸ್ಟ್ ಆಪ್ಷನ್ ಬಂದಾಗ ನಾನು ಅನ್ಪಾಸ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಎಂಟರ್ ಹೋಸ್ಟ್ ನೇಮ್ ಅಂತ ಬಂದಿದೆಯಲ್ಲ, ಇಲ್ಲಿ ನಾನು ಬಂದ್ಬಿಟ್ಟು ಮತ್ತೆ ಸೈಬರ್ ಟ್ರಾವೆಲ್ ಅಂತ ಕೊಡ್ತೀನಿ. ಹಾಗೆ ಡೊಮೇನ್ ನೇಮ್ ಕೇಳ್ತಾ ಇದೆ, ನಮ್ದೇನು ಡೊಮೇನ್ ನೇಮ್ ಇಲ್ಲ, ಸೊ ಹಾಗೆ ಕಂಟಿನ್ಯೂ ಕೊಡ್ತೀನಿ. ಫುಲ್ ನೇಮ್ ಫಾರ್ ನ್ಯೂ ಯೂಸರ್ ಅಂತ ಇದೆ, ನಾನು ಸೈಬರ್ ಟ್ರಾವೆಲ್. ಹಾಗೆ ಯೂಸರ್ ನೇಮ್ ಫಾರ್ ಯುವರ್ ಅಕೌಂಟ್ ಅಂತ ಕೇಳ್ತಿದ್ದಲ್ಲ, ಅದನ್ನು ಅದು ಸೇಮ್ ಆ್ಯಸ್ ಇಟ್ ಈಸ್ ಬರ್ತೀನಿ, ಸೈಬರ್ ಟ್ರಾವೆಲ್ ಅಂತ. ಸೊ ಇಲ್ಲಿ ಪಾಸ್ವರ್ಡ್ ಹಾಕಬೇಕು. ಸೊ ಪಾಸ್ವರ್ಡು ಆ್ಯಸ್ ಇಟ್ ಈಸ್ ನಿಮ್ಗೆ ಏನು ಬೇಕು ಅದನ್ನು ನೀವು ಕೊಡ್ಬೋದು. ಕಂಟಿನ್ಯೂ ಆಗ್ತಾ ಇದೆ.
ಸೊ ಇಲ್ಲಿ ಗೈಡೆಡ್ ಯೂಸ್ ಎಂಟೈರ್ ಡಿಸ್ಕ್ ಅಂತ ಇದಲ್ಲ, ಆಸ್ ಇಟ್ ಈಸ್ ಇಟ್ಬಿಟ್ಟು ನೆಕ್ಸ್ಟ್ ಕೊಡಿ. ಇದನ್ನು ಆಸ್ ಇಟ್ ಈಸ್ ಇರಲಿ, ನೆಕ್ಸ್ಟ್ ಕೊಡಿ. ನೋಡಿ ಆಲ್ ಫೈಲ್ಸ್ ಇನ್ ಒನ್ ಪಾರ್ಟಿಷನ್ ಅಂತ ಇದಲ್ಲ, ಇದನ್ನು ಆಸ್ ಇಟ್ ಈಸ್ ಹೆಂಗಿದೆಯಲ್ಲ ಹಾಗೆ ಇರಲಿ, ನೆಕ್ಸ್ಟ್ ಕೊಡಿ. ಫಿನಿಶ್ ಪಾರ್ಟಿಷನ್ ಆ್ಯಂಡ್ ರೈಟ್ ಚೇಂಜಸ್ ಟು ಡಿಸ್ಕ್ ಅಂತ ಇದೆ, ಕರೆಕ್ಟ್ ಆಗಿದೆ ಇದು, ಇದೇನು ಚೇಂಜಸ್ ಮಾಡಬೇಡಿ. ನೆಕ್ಸ್ಟ್ ಕೊಡಿ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ನೋ ಇರೋದನ್ನ. ಸೊ ಇವಾಗ ಇನ್ಸ್ಟಾಲೇಷನ್ ಬೇಸ್ ಸಿಸ್ಟಮ್ ಏನೇನಿದೆಯಲ್ಲ ಅದೆಲ್ಲ ಸ್ಟಾರ್ಟ್ ಮಾಡುತ್ತೆ. ಲೈಕ್ ಪರ್ಟಿಕ್ಯುಲರ್ ಜಿಪ್ ಫೈಲ್ ಇತ್ತಲ್ಲ ಅದು ಸೊ ಅದನ್ನ ಏನು ಮಾಡುತ್ತೀಗ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡುತ್ತೆ. ಸೊ ಈಗ ಬಂದ್ಬಿಟ್ಟು ಇಲ್ಲಿ GNOME ಅಂತ ಇದೆಯಲ್ಲ, ಇದೊಂದು ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಸೊ ನಿಮಗೆ ಇಲ್ಲಿ ಎರಡು ಆಪ್ಷನ್ ಸಿಗುತ್ತೆ, ಒಂದು GDM3 ಅಂತ, ಒಂದು ಲೈಟ್ DM ಅಂತ. ಓಕೆನಾ, ಎರಡರಾಗೆ ನಿಮ್ಮದು ಸ್ಪೆಸಿಫಿಕೇಶನ್ ಚೆನ್ನಾಗಿದೆ, ನಿಮ್ಮ ಡೆಸ್ಕ್ಟಾಪ್ ಇದೆ, ನಿಮ್ಮದು ಜಾಸ್ತಿ ರ್ಯಾಮ್ ಇದೆ, ಸ್ಟೋರೇಜ್ ಇದೆ, ಚೆನ್ನಾಗಿದೆ ಸಿಸ್ಟಮ್ ಅಂದರೆ GDM3 ತಗೊಳ್ಳಿ. ಇಲ್ಲ ನಮ್ಮ ಸಿಸ್ಟಮ್ ಸ್ಪೆಸಿಫಿಕೇಶನ್ ಸ್ವಲ್ಪ ಕಮ್ಮಿ ಇದೆ, ನಾವು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂದರೆ ಲೈಟ್ DM ತಗೊಳ್ಳಿ. ಓಕೆನಾ, ನಾನು ಆ್ಯಸ್ ಇಟ್ ಈಸ್ ಅದು ಯಾವ್ದು ಸೆಲೆಕ್ಟ್ ಇದೆಯಲ್ಲ ಅದಕ್ಕೆ ಬಿಡ್ತೀನಿ, ಕಂಟಿನ್ಯೂ ಕೊಡ್ತೀನಿ. ಸೊ ಫೈನಲಿ ಗೈಸ್ ಇನ್ಸ್ಟಾಲ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಬಂದಿದೆ, ಇಲ್ಲಿ ಬಂದ್ಬಿಟ್ಟು ವಾರ್ನಿಂಗ್ ಎಲ್ಲ ಕರೆಕ್ಟ್ ಇದೆ, ಎಸ್ ಅಂತ ಕೊಡಿ. ಇಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಸೊ ಇಲ್ಲಿ ಬಂದ್ಬಿಟ್ಟು 2 ಸ್ಟೆಪ್ಸ್ ಇತ್ತು, ಅಷ್ಟು ಸ್ಟೆಪ್ಸ್ನ ನಾನು ಫಿನಿಶ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್ಪು, ಫಿನಿಶ್ ದ ಇನ್ಸ್ಟಾಲೇಷನ್ ಸ್ಟೆಪ್. ಓಕೆನಾ, ನೆಕ್ಸ್ಟ್ ಆದಮೇಲೆ ಡೈರೆಕ್ಟ್ ಖಾಲಿ ಓಪನ್ ಆಗುತ್ತೆ. ಸೊ ಈಗ ಬಂದ್ಬಿಟ್ಟು ಪ್ಲೀಸ್ ಚೂಸ್ ಕಂಟಿನ್ಯೂ ಟು ರಿಬೂಟ್ ಅಂತ ಇದೆ, ಜಸ್ಟ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಕ್ಲಿಕ್ ಮಾಡಿ. ಇದು ಫಿನಿಶ್ ಆಗಿಬಿಟ್ಟು ಆ್ಯಸ್ ಇಟ್ ಈಸ್ ರೀಬೂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ನೋಡಿ ರೀಬೂಟ್ ಆಗ್ತಿದೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಎಂಟರ್ ಕೊಡಿ. ಅಡ್ವಾನ್ಸ್ ಆಪ್ಷನ್ ಫಾರ್ ನಾರ್ಮಲ್ ಆ್ಯಸ್ ಇಟ್ ಈಸ್ ಹೇಗಿದೆಯಲ್ಲ ಅದೇ ಇಲ್ಲಿ ಕಂಟಿನ್ಯೂ ಆಗುತ್ತದು. ಯೂಸರ್ ನೇಮ್ ಪಾಸ್ವರ್ಡ್ ನೆನಪಿದೆ ಅನ್ಕೊತೀನಿ ನಿಮಗೆ, ಈ ಸ್ವಲ್ಪ ಲೆಂತ್ ಆದಷ್ಟೊತ್ತಿಗೆ ಮರ್ತು ಬಿಟ್ಟಿರ್ತೀರಾ, ಎದಕ್ಕೆ ಒಂದು ಕಡೆ ಬರ್ಕೊಂಡಿರಿ. ಭಾಳ ಯೂಸರ್ಸ್ ನೋಡಿದ್ದೀನಿ, ಯೂಸರ್ ನೇಮ್ ಇಟ್ಟಿರ್ತೀವಿ, ಲಾಸ್ಟ್ ಮೂಮೆಂಟಿಗೆ ಮರ್ತು ಹೋಗ್ತೀವಿ. ಇಲ್ಲಾಂದರೆ ಎರರ್ ಬಂತಾ, ಎದಕ್ಕೆ ಎರರ್ ಬಂದಿರುತ್ತೆ, ಕ್ಯಾಪ್ಸ್ ಲಾಕ್ ಅಥವಾ ಸ್ಕ್ರಾಲ್ ಲಾಕ್ ಯಾವ್ದಾರು ಒಂದು ಆನ್ ಇರುತ್ತೆ. ಓಕೆನಾ, ಇದು ರೀಸೆಟ್ ಆಗಿರುತ್ತಲ್ಲ, ಲೈಕ್ ರೀಬೂಟ್ ಆದಾಗ ನಂಬರ್ಸ್ ಏನಾರು ಇಟ್ಟಿದೆ ನಮ್ಮ ಲಾಕು ಆಫ್ ಆಗುತ್ತೆ ಆಟೋಮೆಟಿಕ್. ಸೊ ನಿಮಗೆ ಫಸ್ಟಿಂದಾನೇ ಇದು ಮಾಡಬೇಕು. ನೋಡಿ ಟೈಪ್ ಮಾಡ್ತಾ ಇದ್ದೀನಿ ಕೀಬೋರ್ಡಲ್ಲಿ, ಕಾಣಿಸ್ತಾ ಇಲ್ಲ. ಸೊ ನಮ್ಮ ಲಾಕು ಆಫ್ ಆಗಿತ್ತು, ಈಗ ಬರ್ತಾ ಇದೆ. ನೋಡಿ ಓಪನ್ ಆಗಿದೆ, ಇಂಟರ್ಫೇಸ್ ನೋಡ್ಬೋದು. ಒಳ್ಳೆ ಆ್ಯಪಲ್ ಮ್ಯಾಕ್ ಮಾಡ್ದಂಗೆ ಮಾಡಿದ್ದಾರೆ ನೋಡೋದಕ್ಕೆಲ್ಲ. ಸೊ ಬೇಸಿಕಲಿ ಇದೇ ಸ್ಟೆಪ್ಸು. ಸೊ ಸ್ವಲ್ಪ ಸ್ಲೋ ಆಗ್ತಾ ಇರ್ಬೋದು, ಬೇಸಿಕಲಿ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ಆ್ಯಪ್ ಇಟ್ಟಿದ್ದೀನಿ ನಾನು ಡೆಸ್ಕ್ಟಾಪ್ಸಲ್ಲಿ. ಸೊ ಜಸ್ಟ್ ರೀಸ್ಟಾರ್ಟ್ ಮಾಡಿದೆ ನಾನು ಇನ್ನೊಂದ್ಸಲ. ವಾಲ್ಪೇಪರ್ ಕೊಟ್ಟಿದ್ದಾರೆ ಎರಡು. ಆ್ಯಪ್ಸ್ ಎಲ್ಲ ಇಲ್ಲಿದ್ದಾವೆ ನೋಡಿ, ಪಿಕಾನು ಸ್ಮೂತ್ ಆಗಿದೆ, ಸ್ವಲ್ಪ ಸ್ಮೂತ್ ಇದೆ. ವರ್ಕಿಂಗ್ ಎಲ್ಲ ಕರೆಕ್ಟ್ ಇದೆ. ಇಂಟರ್ನೆಟ್ ಬರ್ತಾ ಇದೆ ಅನ್ಕೊಂತೀನಿ. ಓಕೆ, ಇಂಟರ್ನೆಟ್ ವರ್ಕ್ ಆಗ್ತಾ ಇದೆ. ಜಸ್ಟ್ ನೆಕ್ಸ್ಟ್ ವಿಡಿಯೋ ಒಳಗಡೆ ಇನ್ನು ನೀಟಾಗಿ ಸೆಟಪ್ ಮಾಡ್ಕೊಂಡು ಕಮಾಂಡ್ಸ್ ಎಲ್ಲ ನೋಡ್ಕೊಳ್ಳೋಣ, ಪ್ಯಾಕೇಜಸ್ಸು ಏನೇನು ಬೇಕು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು. ಓಕೆನಾ ಗೈಸ್, ಧನ್ಯವಾದ. ನೆಕ್ಸ್ಟ್ ವಿಡಿಯೋ ನೋಡೋಣ.